वेरी गुड डे चिल्ड्रन। आज मैं 8वीं कक्षा की 7वां पाठ बंदर बांट इस पद्य को समझाने जा रही हूँ बच्चों। यहाँ पर इस पद्य की रूपरेखा कुछ इस प्रकार है। पहला विधा और आशय, मतलब एक किस तरह का पाठ है। और आशय, इस पद्य का आशय क्या है? शब्दों के अर्थ, कविता वाचन और कविता का सारांश, इन सब चीज़ों को आप आज यहाँ पर सीखोगे और समझोगे। ठीक है बच्चों। और अभी इस पाठ का आशय यहाँ पर ए बनता है। इस कविता के द्वारा बच्चे यह सीख सकते हैं कि दो व्यक्तियों के झगड़ने से तीसरे का लाभ होता है। ಅಂದರೆ ಮಕ್ಕಳೇ, ಈ ಒಂದು ಪದ್ಯದಿಂದ ನೀವೇನು ಕಲಿತಾ ಇದ್ದೀರಿ ಅಂತಂದರೆ, ಇಬ್ಬರು ವ್ಯಕ್ತಿಗಳ ಜಗಳದಿಂದ ಮೂರನೆಯವನಿಗೆ ಲಾಭ ಆಗತ್ತೆ ಅನ್ನೋದು. ಅಂದರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಹೇಳಿ ನೀವು ಈ ಗಾದೆನೂ ಕೂಡ ಇಲ್ಲಿ ಕೇಳಿದ್ದೀರ ಮಕ್ಕಳೇ. ಅದೇ ರೀತಿಯಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋದನ್ನು ಸಹ ಕೇಳಿದ್ದೀರ. ಅಂದರೆ ಜಗಳದಿಂದ ಈಗ ಏನೂ ಆಗೋದಿಲ್ಲ ಇಲ್ಲಿ. ಅದಕ್ಕೆ ಹೊಂದಿಕೊಂಡು ನಾವು ಅದ್ರ ಜೊತೆಗೆ ಇರೋದನ್ನು ಕಲಿತ್ರೆ ಮಾತ್ರ ನಾವು ಒಳ್ಳೆಯದನ್ನು ಕಲಿಬೋದು, ನಮಗೆ ಒಳ್ಳೆಯದು ಆಗ್ಬೋದು ಮಕ್ಕಳೇ. नेक्स्ट ಬಂದ್ಬಿಟ್ಟು यहाँ पर शब्दार्थ है। आप अपना बुक भी अपने सामने रखें। यहाँ पर पहला शब्दार्थ बनता है अकड़। अकड़ का मतलब होता है घमंड। ओके बच्चों, अकड़ का मतलब होता है घमंड, गत्तु ಅಂತ ನಾವು ಕರಿತೀವಿ। तराजू का मतलब होता है तोलने का साधन। ಅಂದರೆ तराजू ಅಂದರೆ ತಕ್ಕಡಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ। देन मतलब होता है यहाँ पर अडना। अडना का मतलब यहाँ पर होता है जबरदस्ती रुकना, ಫೋರ್ಸ್ಫುಲ್ ಆಗಿ ನಿಲ್ಲೋದು ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಶಬ್ದಾರ್ಥ ಅಂದರೆ ಪಲ್ಲಡ. ಪಲ್ಲಡ का मतलब होता है तराजू का ಪ್ರತ್ಯೇಕ ಪಲ್ಲ. ಅಂದರೆ ತಕ್ಕಡಿಯ ಆ ಒಂದು ತಟ್ಟೆಗಳಿರುತ್ತೆ ಎರಡು, ಹೌದು ತಾನೆ. ಒಂದು ಕಡೆ ವೇಯಿಂಗ್ ಅದು ಕಲ್ಲಿಡ್ತಾರೆ, ಇನ್ನೊಂದು ಕಡೆ ವಸ್ತುಗಳನ್ನು ಏನು ವೇಟ್ ಮಾಡಬೇಕೋ ಅದನ್ನಿಡ್ತಾರೆ. ಅದೆರಡು ಒಂದು ಪಲ್ಲಕ್ಕೆ ಏನಂತೀವಿ ನಾವು, ತಕ್ಕಡಿ ತಟ್ಟೆ ಅಂತ ಹೇಳಿ ಕರಿತೀವಿ. नेक्स्ट ಬಂದ್ಬಿಟ್ಟು शेष। शेष का मतलब यहाँ पर होता है बचा हुआ। देन नेक्स्ट वन मजदूरी। मजदूरी का मतलब यहाँ पर होता है ಪರಿಶ್ರಮ के बदले दिया जाने वाला धन। ಅಂದರೆ ನಾವು ಕಷ್ಟಪಟ್ಟು ದುಡಿದಾಗ ಅದರ ಬದಲಾಗಿ ನಮ್ಗೆ ಏನನ್ನ ಕೊಡ್ತಾರೆ, ಅವರು ಕೊಡುವಂಥ ಒಂದಷ್ಟು ಹಣ, ಇದಕ್ಕೆ ನಾವೇನಂತ ಕರಿತೀವಿ, ಮಜ್ದೂರಿ ಅಂತ ಹೇಳಿ ಇಲ್ಲಿ ಕರೆಯುವಂಥದ್ದು ಮಕ್ಕಳೇ. नेक्स्ट ಇಲ್ಲಿ ಬಂದ್ಬಿಟ್ಟು धरना। धरना का मतलब होता है रखना, इड़ोदो ಅಂತ ಅರ್ಥ। कामना। कामना का मतलब यहाँ पर होता है इच्छा या आशा। लास्ट वन यहाँ पर है गवाना। गवाना का मतलब होता है खोना ಅಂತ ಹೇಳಿ ಆಗುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ನಾನು ಒಂದ್ಸತಿ ಈ ಪದ್ಯ ನನಗೆ ಓದಿ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ. म्याऊ म्याऊ बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई। बोली यह तो मेरी रोटी, छीन के लाई री तू खोटी, मेरी रोटी मुझको दे दे, नहीं तो मुझसे झगड़ा ले ले। बंदर ने देखा यह झगड़ा, ले तराजू वह वहाँ अड़ा, भोला झगड़ा ठीक नहीं है, बांट के खाना बात सही है। रोटी के 2 टुकड़े करके बंदर ने पलड़ों पर धर के, अधिक जो देखा टुकड़ा खाया, बड़ा दूसरा उसे छबाया। रोटी तोड़ी शेष रही जब, बंदर बोला सुन लो अब तुम, यह टुकड़ा मेरी मजदूरी, हुई कामना मेरी पूरी, बिल्लियों के कुछ हाथ न आया, झगड़े में था सभी गवाया। ಓಕೆ ಬಚ್ಚೋ, ಈ ರೀತಿ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ನೆಕ್ಸ್ಟ್ ಇಲ್ಲಿ ನಾನು ಒಂದೊಂದೇ ಪ್ಯಾರಾಗ್ರಾಫನ್ನು ನಿಮಗೆ ಅರ್ಥೈಸ್ತಾ ಹೋಗ್ತೀನಿ, ತಿಳ್ಕೊಳ್ರಿ. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಉಠಾ ಕहीं से ರೋಟಿ ಲಾಯಿ. ಅಂದರೆ ಒಂದು ಬೆಕ್ಕು ಅದು ಯಾವ ಥರ ಕೂಗುತ್ತಪ್ಪ, ಮ್ಯಾವ್ ಅಂತ ಹೇಳಿ. ಈಗ ಒಂದು 2 ವರ್ಷದ ಪುಟ್ಟ ಮಗುನ ನೀವು ಕೇಳಿದ್ರು
ಬೆಕ್ಕು ಹೇಗೆ ಕೂಗುತ್ತೆ ಅಂದಾಗ ಅದು ಕೂಡ ಹೇಳುವಂಥದ್ದು ಮ್ಯಾವ್ ಅಂತ ಹೇಳಿ. ಹೌದು ತಾನೆ? ಇಲ್ಲಿ ಮ್ಯಾವ್ ಮ್ಯಾವ್ ಅಂತ ಒಂದು ಬೆಕ್ಕು ಬಂತು. ಉಠಾ ಕಹೀಸೆ ರೋಟಿ ಲಾಯಿ, ಎಲ್ಲಿಂದನೋ ಒಂದು ರೊಟ್ಟಿಯನ್ನು ಅದು ತಗೊಂಡು ಬಂದಿತ್ತು. ತಬಿ ದೂಸರಿ ಬಿಲ್ಲಿ ಆಯಿ, ಅವಾಗ್ಲೇ ಇನ್ನೊಂದು ಬಿಲ್ಲಿ ಅಂದರೆ ಇನ್ನೊಂದು ಬೆಕ್ಕಲ್ಲಿ ಬರುತ್ತೆ. ಉಸ್ನೆ ಬಿ ಕುಚ್ ಅಖಡ್ ದಿಖಾಯಿ, ಅದು ಕೂಡ ತುಂಬಾ ಗಮಂಡನ್ನು ತೋರಿಸತ್ತೆ, ತನ್ನ ಗತ್ತನ್ನು ಸೊಕ್ಕನ್ನು ಅಲ್ಲಿ ತೋರಿಸತ್ತೆ. ಆವಾಗ ಬೋಲಿ ಯಹ ತೋ ಮೇರಿ ರೋಟಿ, ಅದು ಇನ್ನೊಂದು ಬೆಕ್ಕು ಏನು ಹೇಳುತ್ತೆ, ಇದು ನನ್ನ ರೊಟ್ಟಿ. ಛೀನ್ ಕೆ ಲಾಯಿ ತೂರಿ ಕೋಟಿ, ನೀನು ನನ್ನ ರೊಟ್ಟಿಯನ್ನು ಕಸ್ಕೊಂಡು ಬಂದಿಯಾ, ನೀನು ತುಂಬ ಮೋಸಗಾರ ಇದೆಯಾ ಅಂತ ಹೇಳತ್ತೆ. ಮೇರಿ ರೋಟಿ ಮುಜ್ಕೋ ದೇ ದೇ, ನಹಿ ತೋ ಮುಜ್ಸೆ ಜಗಡಾ ಲೇಲೆ, ನನ್ನ ರೊಟ್ಟಿ ನನಗೆ ಕೊಟ್ಬಿಡು, ಇಲ್ಲ ಅಂದರೆ ನಾನಿನ ಜೊತೆಗೆ ಜಗಳ ಮಾಡಬೇಕಾಗತ್ತೆ ಅಂತ ಹೇಳತ್ತೆ. ಬಂದರ್ನೇ ದೇಖಾ ಯಹ ಜಗಡ, ನೋಡ್ರಿ ಇವೆರಡೂ ಜಗಳಾಡೋದನ್ನು ಅಲ್ಲಿ ಒಂದು ಮಂಗ ನೋಡತ್ತೆ. ಲೇ ತರಾಜು ವಹ ವಹ ಅಡ, ಒಂದು ತಕ್ಕಡಿಯನ್ನು ತಗೊಂಡು, ಅಡ್ನಾಕ ಮತ್ಲಬ್ ಕ್ಯಾ ಹೋತಾ ಹೈ, ಫೋರ್ಸ್ಫುಲ್ ರುಕ್ನ, ಅವ್ರಿಗೆ ಯಾರು ಅಲ್ಲಿ ಕೂತ್ಕೋ ಅಂತ ಹೇಳಿರಲ್ಲ, ಆದರೂ ಕೂಡ ತಾನೇ ಬಂದು ಅಲ್ಲಿ ಫೋರ್ಸ್ಫುಲ್ ಆಗಿ ಅಲ್ಲಿ ಕೂರತ್ತೆ, ಒಂದು ತಕ್ಕಡಿಯನ್ನು ತಗೊಂಡು ಬಂದು ಕೂರತ್ತೆ. ಬೋಲಾ ಜಗಳ ಟೀಕ್ ನಹಿ ಹೇ, ಏನಂತ ಹೇಳತ್ತೆ, ಜಗಳಾಡೋದು ಒಳ್ಳೇದಲ್ಲ. ಬಾಂಟ್ಕೆ ಖಾನ ಬಾತ್ ಸಹಿ ಹೇ, ನಾವು ಹಂಚಿ ತಿನ್ನೋದು ಒಳ್ಳೇದು ಅಂತ ಹೇಳತ್ತೆ. ಅದು ಹೇಳಿದ್ಮೇಲೆ ಅದು ಯಾವ ರೀತಿ ಹಂಚಿಕೆಯನ್ನು ಮಾಡತ್ತೆ ನೋಡ್ರಿ ಇಲ್ಲಿ. ರೋಟಿಗೆ ದೋ ಟುಕಡೆ ಕರ್ಕೆ, ಆ ಒಂದು ರೊಟ್ಟಿಯನ್ನು 2 ತುಂಡುಗಳನ್ನಾಗಿ ಮಾಡಿ, ಬಂದರ್ನೇ ಪಲಡೋ ಪರ್ಧರ್ಕೆ, ಮಂಗ ಅದನ್ನೆಲ್ಲಿಡತ್ತೆ, ಆ ಒಂದು ತಕ್ಕಡಿಯ ತಟ್ಟೆಯಲ್ಲಿ, ಪಲಡ ಅಂದ್ರೇನು ತಟ್ಟೆ, ತಕ್ಕಡಿಯ ತಟ್ಟೆಯಲ್ಲಿ ಇಡತ್ತೆ. ಅದೀಕ್ ಜೋ ದೇಖಾ ಟುಕಡಾ ಕಾಯ, ಅವೆರಡರಲ್ಲಿ ಯಾವುದು ದೊಡ್ಡದಿರುತ್ತೋ ಒಂದು ತುಂಡನ್ನು ಮುರಿದು ತಿನ್ನತ್ತೆ. ಬಡಾ ದೂಸರ ಉಸೇ ಛಬಾಯ, ಈಗ 2 ತುಂಡಲ್ಲಿ ಒಂದು ತುಂಡನ್ನು ಮುರಿದ್ಬಿಟ್ರೆ ಇನ್ನೊಂದು ತುಂಡು ದೊಡ್ಡದಾಗತ್ತೆ, ಇದು ಚಿಕ್ಕದಾಗತ್ತೆ, ಹೊತ್ತಾನೆ. ಸೊ ಆ ತುಂಡನ್ನು ಕೂಡ ಏನಾಗುತ್ತೆ, ಅದು ಸ್ವಲ್ಪ ಸ್ವಲ್ಪ ತಿಂತಾ ಹೋಗತ್ತೆ. ರೋಟಿ ತೋಡಿ ಶೇಷ ರಹಿ ಜಬ್, ಯಾವಾಗ ಒಂದು ರೊಟ್ಟಿ ಸ್ವಲ್ಪನೇ ಇರತ್ತೋ ಆವಾಗ ಅದೇನು ಹೇಳತ್ತೆ ಅಂದರೆ, ಬಂದರ್ ಬೋಲಾ ಸುನುಲೋ ಅಬ್ ತುಮ್, ಏನಂತ ಹೇಳತ್ತೆ, ನೀವಿಲ್ಲಿ ಕೇಳ್ರಿ ಈಗ, ಯಹ ಟುಕಡಾ ಮೇರಿ ಮಜ್ದೂರಿ, ನೋಡ್ರಿ ಒಂದು ತುಣುಕೇನು ಉಳಿದಿದೆಯಲ್ಲ ಲಾಸ್ಟಿಗೆ, ಇದು ನನ್ನ ಮಜ್ದೂರಿ, ಅಂದರೆ ಇಷ್ಟರ ತನಕ ನಾನು ನಿಮ್ಮ ಜಗಳ ಬಗೆಹರಿಸಿದ್ದೀನಿ, ನಿಮ್ಗೆ ರೊಟ್ಟಿಯನ್ನು ಹಂಚಿಕೊಟ್ಟಿದ್ದೀನಿ, ಹೌದು ತಾನೆ, ಅದಕ್ಕೋಸ್ಕರ ಈ ಒಂದು ತುಂಡು ಅದಕ್ಕೆ ಕೊಡುವಂಥದ್ದು ನೀವು ಕೂಲಿ ಅಂತ ಹೇಳತ್ತೆ. ಹುಯಿ ಕಾಮನ ಮೇರಿ ಪೂರಿ, ನನ್ನ ಒಂದು ವಿಷ್ ಏನಿತ್ತು, ಇಡೀ ರೊಟ್ಟಿಯನ್ನು ತಿನ್ನೋದು, ಹೌದು ತಾನೆ. ಸೊ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಲಾಭ ಪಡ್ಕೊಳ್ಳೋದು ಅದರ ಒಂದು ಇಚ್ಛೆಯಾಗಿತ್ತು. ಸೊ ನನ್ನ ಒಂದು ಇಚ್ಛೆ ಈಗ ಪೂರ ಆಯಿತು. ಇದರಿಂದ ಏನಾಗುತ್ತೆ ಮಕ್ಕಳ ರಿಸಲ್ಟ್ ಅಂದರೆ, ಬಿಲ್ಲಿಯೋಂಕೆ ಕುಚ್ ಹಾತ್ನ ಆಯಾ, ಆ ಒಂದು ಬೆಕ್ಕುಗಳಿಗೆ ಅಲ್ಲಿ ಏನು ಸಿಗಲ್ಲ, ಜಗಳಾಡ್ಕೊಂಡೇ ಇದ್ಬಿಡ್ತಾವೆರಡು. ಜಗಡೆ ಮೇಥ ಸಬಿ ಘವಾಯ, ಈ ಒಂದು ಜಗಳದಲ್ಲಿ ಎಲ್ಲದನ್ನೂ ಆ ಬೆಕ್ಕುಗಳೇನಾಗಿರುತ್ತೆ, ಕಳ್ಕೊಂಡ್ಬಿಟ್ಟಿರುತ್ತೆ. ಮಕ್ಕಳೇ, ಈ ಒಂದು ಪದ್ಯದ ಜೊತೆಗೆ ಇಲ್ಲಿ ಒಂದು ಪೂರಕ ವಾಚನ ಇದೆ, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಿಲಿ ಕहीं से कोई माला लेकर उसे कंठ में डाला, बदन पर राख लगाकर बिल्ली चली ಪ್ರಯಾಗ ನಹಾನೆ. ನೋಡ್ರಿ, ಮಿಲಿ ಕಹೀಸೆ ಕೋಯಿ ಮಾಲ, ಇಲ್ಲಿ ಒಂದು ಬೆಕ್ಕಿಗೆ ಏನಾಗುತ್ತೆ ಅಂದರೆ ಎಲ್ಲಿಂದನೋ ಒಂದು ಹಾರ ಸಿಗತ್ತೆ. ಆವಾಗ ಲೇಕರ್ ಉಸೆ ಕಂಠಮೆ ಡಾಲ, ಅದು ಸಿಕ್ಕಾಗ ಅದೇನು ಮಾಡುತ್ತೆ, ಬೆಕ್ಕು ಅದನ್ನು ತಕ್ಕೊಂಡು ತನ್ನ ಕೊರಳಲ್ಲಿ ಹಾಕ್ಕೊಳ್ಳತ್ತೆ. ಬದನ್ ಪರ್ ರಾಖ ಲಗಾಕರ್, ರಾಖ ಕಾ ಮತ್ಲಬ್ ಯಾ ಪರ್ ಹೋತಾ ಹೈ ಬೂದಿ, ಬದನ್ ಅಂತಂದ್ರೇನು, ನಮ್ಮ ದೇಹ, ಹೌದು ತಾನೆ, ದೇಹಕ್ಕೆ ಬದನ್ ಅಂತ ಹೇಳ್ತಾರೆ. ತನ್ನ ಒಂದು ದೇಹಕ್ಕೆ ಅದೇನು ಮಾಡುತ್ತೆ, ಬೂದಿಯನ್ನು ಹಚ್ಕೊಳ್ಳೋದು. ಬಿಲ್ಲಿ ಚಲಿ ಪ್ರಯಾಗನ ಹಾನೆ, ಅಂದರೆ ತೀರ್ಥ ಸ್ನಾನಕ್ಕೆ ಅದು ಹೋಗುತ್ತೆ. ಪ್ರಯಾಗ ಮತ್ಲಬ್ ಅಂದ್ರೇನು, ಪ್ರಯಾಗ ಅಂದರೆ ತೀರ್ಥ, ನಹಾನ ಅಂದರೆ ಸ್ನಾನ, ತೀರ್ಥ ಸ್ನಾನಕ್ಕೆ ಅದು ಹೋಗುತ್ತೆ. ಚೂ ಹೇ ಬೋಲಿ ಹೇ ಪ್ಯಾರೋ, ಅದು ಹೊರಡುವಾಗ ಇಲಿಗಳನ್ನು ಉದ್ದೇಶಿಸಿ ಏನು ಹೇಳುತ್ತಂದರೆ, ಚೂಹೆ ಸೆ ಬೋಲಿ ಚೂಹೋ ಸೆ ಬೋಲಿ ಹೇ ಪ್ಯಾರೋ, ಏ ಇಲಿ ಪ್ರೀತಿಯ ಇಲಿಗಳೇ, ಪಾಪ್ಕಿಯೇ ಮೈನೆ ಹಜಾರೋ, ನಾನು ಸಾವಿರಾರು ಪಾಪಗಳನ್ನು ಮಾಡಿದ್ದೀನಿ. ಈಶ್ವರ ಕಾ ಜಪ್ ಕರ್ಕೆ ನಾಮ್, ನಾನು ಈಶ್ವರನ ಹೆಸರನ್ನು ಜಪಿಸ್ತಾ, ಛೋಡ್ ದಿಯಾ ಚೂಹೆ ಕಾನೆ ಕಾ ಕಾಮ್, ನಾನು ಇಲಿಗಳನ್ನು ತಿಂತಾ ಇದ್ದೆ ತಾನೆ,
ಆ ಇಲಿಗಳನ್ನು ತಿನ್ನುವಂಥ ಕೆಲಸನ ನಾನಿಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳತ್ತೆ. ಅಬ್ ತುಮ್ ಚಲೋ ಮೇರೆ ಸಾಥ್, ನಾ ಈ ಇಲಿಗಳನ್ನು ತಿನ್ನಲ್ಲ, ಹೌದು ತಾನೆ? ಸೊ ನೀವೆಲ್ಲರೂ ನನ್ನ ಜೊತೆಗೆ ನಡೀರಿ. ನಹಾಕರ್ ಪ್ರಯಾಗ್ ಮೇ ಲೌಟೆಂಗೆ ಸಾಥ್, ಅಂದರೆ ತೀರ್ಥಸ್ಥಾನದಲ್ಲಿ ನಾವು ಸ್ನಾನ ಮಾಡಿ ಒಟ್ಟೊಟ್ಟಿಗೆ ಎಲ್ಲರೂ ವಾಪಸ್ ಬರೋಣ ಅಂತ ಹೇಳತ್ತೆ. ಚೂಹೆ ಚೋಡ್ ಸೋಚ್ ವಿಚಾರ್ ಚಲ್ನೆ ಲಗೆ ಹೋಕರ್ ತಯಾರ್. ನೋಡ್ರಿ, ಇಲ್ಲಿ ಇಲಿಗಳು ಏನು ವಿಚಾರಣೆ ಮಾಡೋದಿಲ್ಲ, ಏನು ಯೋಚನೆ ಮಾಡ್ದೇನೆ ಅದ್ರ ಜೊತೆಗೆ ಹೋಗಲಿಕ್ಕೆ ತಯಾರಾಗ್ತವೆ. ಬಿಲ್ಲಿನೇ ಚೂಹೋಂಕೋ ಖಾಲಿಯಾ. ಇಲ್ಲಿ ಬೆಕ್ಕು ಏನು ಮಾಡತ್ತೆ, ಎಲ್ಲ ಇಲಿಗಳನ್ನು ತಿಂದು ಹಾಕತ್ತೆ. ಭರಪೇಟ್ ಕಾಕರ್ ಆರಾಮ್ ಲಿಯಾ. ನೋಡ್ರಿ, ಇಲ್ಲಿ ಬಿಲ್ಲಿ ಏನು ಮಾಡತ್ತೆ, ಹೊಟ್ಟೆ ತುಂಬ ತಿಂದು ಏನು ಮಾಡತ್ತೆ, ಆರಾಮಾಗತ್ತೆ. ಅಜಿ, ಇದರಿಂದ ಏನು ಕಲಿತಾ ಇದ್ದೀರಾ ಅಂದರೆ ಮಕ್ಕಳೇ, ಅಜಿ ಶತ್ರುಕೋ ಮಿತ್ರನ ಮಾನೋ. ಕೇಳ್ರಿ ಮಕ್ಕಳೇ, ಇಲ್ಲಿ ಎಲ್ಲ ನಾವು ಯಾವತ್ತೂ ಕೂಡ ಯಾರನ್ನಾದರೂ ಶತ್ರು ಅಂತ ತಿಳ್ಕೊಂಡ್ರೆ ಯಾವತ್ತೂ ಅವರನ್ನು ಮಿತ್ರ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಇದು ಒಂದು ಪಾಠ ನಿಮಗೆ. ಉಸ್ಕಾ ಕೆಹನಾ ಕಬೀನ ಮಾನೋ, ಅವ್ರು ಹೇಳಿದ್ದನ್ನು ಕೂಡ ನಾವು ಯಾವತ್ತೂ ಏನು ಮಾಡಬಾರ್ದು, ಒಪ್ಕೊಳ್ಬಾರ್ದು. ಯಾಕಂದರೆ ಶತ್ರುನೇ, ಮಿತ್ರ ಮಿತ್ರನೇ. ಏನೋ ಶತ್ರು ಇದ್ದವನು ಒಳ್ಳೆಯದನ್ನು ಕಲ್ಕೊಂಡು ಮಿತ್ರನಾಗೋ ಪ್ರಯತ್ನ ಪಟ್ಟರೆ ನಾವು ಅವರನ್ನು ಸಹಿಸ್ಕೊಳ್ಬೋದು. ಆದರೆ ಅವರನ್ನು ನಂಬಿ ನಾವು ಪದೇ ಪದೇ ಮೋಸ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಅವರನ್ನು ಯಾವತ್ತೂ ನಂಬಬಾರ್ದು. ಶತ್ರು ಥರನೇ ನೋಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಈಗ ನೋಡ್ರಿ, ಬೆಕ್ಕಿನ ಮುಖ್ಯ ಆಹಾರ ಇಲಿಗಳು, ಹೌದು ತಾನೆ? ಇಲಿಗಳಿಗೆ ಬೆಕ್ಕು ಅಂದರೆ ಶತ್ರು ಇಲ್ಲಿ. ಯಾಕಂದರೆ ಬೆಕ್ಕು ಅವರನ್ನು ತಿಂದು ಹಾಕತ್ತೆ. ಆದರೂ ಕೂಡ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ, ಈಶ್ವರನ ಹೆಸರು ತಗೊಂಡಿದ್ದಾನೆ ಈ ಬೆಕ್ಕು ಅಂತ ಹೇಳಿ ಅವು ಅವನನ್ನು ನಂಬಿಬಿಡ್ತವೆ. ಆದರೆ ಕೊನೆಗೆ ಸಿಕ್ಕಿದ್ದೇನು, ಅವು ತಮ್ಮ ಪ್ರಾಣನ ಇಲ್ಲಿ ಕಳ್ಕೊಳ್ಬೇಕಾಯ್ತು ಮಕ್ಕಳೇ. ಸೊ ಈ ಎರಡೂ ಒಂದು ಪಾಠದಿಂದ ನೀವಿವತ್ತು ಏನು ತಿಳ್ಕೊಂಡಿದ್ದೀರಾ ಅಂತಂದರೆ, ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತೂ ಖಂಡಿತವಾಗಿಯೂ ಆಗುತ್ತೆ. ಸೊ ನಾವು ಯಾವತ್ತೂ ಜಗಳಾಡ್ದೇನೆ ಆದಷ್ಟು ಹೊಂದ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಕಲ್ತ್ರಿ. ಆನಂತರ ಈ ಒಂದು ಪೂರಕ ವಾಚನದಿಂದ ಇನ್ನೊಬ್ಬರನ್ನ ನಂಬಬೇಕಾದ್ರೆ ನಾವು ತುಂಬಾ ಯೋಚನೆ ಮಾಡಿ, ಹೌದಾ, ನಮ್ಮ ಯೋಚನೆಗೂ ಮೀರಿ ನಮಗೇನು ಅರ್ಥ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಇನ್ನೊಬ್ಬರು ಫ್ರೆಂಡ್ಸ್ ಹತ್ರ ವಿಚಾರಿಸಿ ಹೀಗಿರ್ಬೋದಾ, ಅಥವಾ ನಮ್ಮ ದೊಡ್ಡವ್ರ ಹತ್ರ, ತಂದೆ ತಾಯಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಅವ್ರ ಹತ್ರ ವಿಚಾರಿಸಿ ನಾವು ಯಾವುದೇ ಒಂದು ಕ್ರಮ ವಹಿಸೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಮಕ್ಕಳೇ. ಇದನ್ನು ಹೇಳ್ತಾ ನಾನಿಲ್ಲಿ ಈ ಒಂದು ಚಿಕ್ಕದಾದಂಥ ತುಂಬ ಅರ್ಥಭರಿತವಾದಂಥ ಪದ್ಯನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದ.